ನಮಸ್ಕಾರ. ಸುಸಿಕ್ ವೈಬ್ಸ್ಗೆ ಬೆಳಿಗ್ಗೆ 3:30 ಗಂಟೆಗೆ ಎದ್ಕೊಂಡು ಫುಲ್ ರೆಡಿ ಹಾಕ್ಕೊಂಡು ಒಂದು ಒಳ್ಳೆ ಜೋಶಲ್ಲಿ ಇವತ್ತು ಬೆಂಗಳೂರಲ್ಲಿ ಇಂಡಿಯನ್ ಮ್ಯಾಪ್ ರೈಡ್ನ ಕಂಪ್ಲೀಟ್ ಮಾಡಬೇಕು ಅಂತ ಫುಲ್ ಜೋಶಲ್ಲಿ ಹೊರಟೆ. ಸೊ ನಾನು ಸ್ಟಾರ್ಟ್ ಮಾಡಬೇಕಾಗಿದ್ದು ಜಿಗಣಿಯಿಂದ ವಿಧಾನಸೌಧಕ್ಕೆ ಫಸ್ಟು. ಸೊ ಜಿಗಣಿಯಿಂದ ವಿಧಾನಸೌಧಕ್ಕೆ ಆಲ್ರೆಡಿ 30 ಕಿಲೋಮೀಟ್ರ್ ಇತ್ತು. ಸೊ ಫುಲ್ ಬೇಗ ಹೋಗಬೇಕು, 6:30 ಗಂಟೆಗೆ ರೀಚ್ ಆಗಬೇಕು ಅಂತ ಹೇಳ್ಕೊಂಡು ಬೋಲೋ ಭಾರತ್ ಮಾತಾ ಕಿ ಜೈ ಜೈ ಅಂದ್ಕೊಂಡು ಹೋದೆ. ಅಷ್ಟೊತ್ತಿಗೆ ಯಾರೋ ಹಿಂದೆಯಿಂದ ಫಾಲೋ ಮಾಡ್ದಂಗೆ ಫೀಲ್ ಆಯಿತು. ನೋಡಿದ್ರೆ ಅದು ನನ್ನ ಶ್ಯಾಡೋ ನನ್ನ ಜನ್ಮಕ್ಕೆ ಇಷ್ಟು ಅಂತ ಅಂದ್ಕೊಂಡು ಮತ್ತೆ ಬೋಲೋ ಭಾರತ್ ಮಾತಾ ಕಿ ಜೈ ಜೈ ಅಂದ್ಕೊಂಡು ಈ ರೋಡಲ್ಲಿ ಹೋಗ್ತಾ ಇದ್ದೆ. ರೋಡಲ್ಲಂತೂ ಯಾರಂದ್ರು ಯಾರು ಇರ್ಲಿಲ್ಲ. ಬೀದಿ ನಾಯಿಗಳಂತೂ ಬೊಬೊ ಅಂತ ಬೊಗಳ್ತಾ ಇತ್ತು. ನಾನಂತೂ ಸುಯಿ ಅಂತ ತುಳ್ಕೊಂಡು ಸೈಕಲ್ನ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ನಿಂತೆ. ದೇವ್ರೆ, ಈ ರೈಡ್ ತುಂಬಾನೇ ಚೆನ್ನಾಗಿರ್ಲಿ, ಏನ್ ಆಪತ್ ಬರೋ ಥರ ಕಾಪಾಡಪ್ಪ, ಜೈ ಆಂಜನೇಯ ಅಂತ ಅಂದ್ಕೊಂಡು ಹೋದೆ. ಬನ್ನೇರುಘಟ್ಟ ಹತ್ರ ಬಂದ ಮೇಲೆ ಸ್ವಲ್ಪ ಖುಷಿ ಅನಿಸ್ತು. ಎಲ್ಲ ವೆಹಿಕಲ್ಗಳು ಪಾಸ್ ಆಗ್ತಾ ಇದ್ವು. ಸೊ ಅದೇ ಜೋಶಲ್ಲಿ ತುಳ್ಕೊಂಡು ನಾನು ವಿಧಾನಸೌಧನ ರೀಚ್ ಆದೆ. ಸೊ ನಾನು ವಿಧಾನಸೌಧ ರೀಚ್ ಆಗಬೇಕಾದ್ರೆ 5:30 ಆಗಿತ್ತು. ಸೊ ರೈಡ್ ಸ್ಟಾರ್ಟ್ ಆಗೋದು 6:30 ಅಂತ ಹೇಳಿದ್ರು. ಸೊ ಅಲ್ಲಿ ತನಕ 1 ಗಂಟೆ ರೆಸ್ಟ್ ಸಿಗುತ್ತಲ್ಲ ಅಂತ ಕೂತ್ಕೊಂಡು ಸ್ವಲ್ಪ ಹ್ಯಾಪಿಯ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಸೊ ನಾನು ಮತ್ತೆ ರೆಡಿ ಆದೆ. 6 ಕಾಲಿಗೆ ಫುಲ್ ಹೆಲ್ಮೆಟ್ ಹಾಕೊಂಡು ಅದೇ ಜೋಶಲ್ಲಿ ನಿಂತೆ. ಅಷ್ಟೊತ್ತಿಗೆ ರೋಡ್ ಬೈಕ್ಸು, ಮೌಂಟೇನ್ ಬೈಕ್ಸ್ ಎಲ್ಲ ಬಂದು ನಿಂತಿತ್ತು. ಸೊ ನಾನು ಇವ್ರ ಜೊತೆ ಟಕ್ಕರ್ನ ಕೊಡೋಕ್ಕಾಗಲ್ಲ. ನನ್ನ ಮೈಂಡಲ್ಲಿ ಇದ್ದಿದ್ದು ಇಷ್ಟೇ, 78 ಕಿಲೋಮೀಟ್ರನ್ನ 5 ಗಂಟೆಯಲ್ಲಿ ರೀಚ್ ಮಾಡಬೇಕು. ಸೊ ಇವರೆಲ್ಲ ಗ್ರೂಪಲ್ಲಿ ಬಂದಿದ್ರು, ನನ್ನ ಮಾತ್ರ ಸೋಲೋ ರೈಡ್ ಆಗಿತ್ತು. ಯಾವುದೇ ಕಾರಣಕ್ಕೂ ಈ ರೈಡ್ನ ಸೋಲ್ಬಾರ್ದು ಅಂತ ಹೇಳ್ಕೊಂಡು ನಾನೇ ಮೈಂಡಲ್ಲಿ ಫಿಕ್ಸ್ ಹಾಕ್ಕೊಂಡು ಸ್ವಲ್ಪ ನಾನೇ ಸ್ಟ್ರಾಟಜಿ ಮಾಡ್ಕೊಂಡು ಕೂತೆ. ಅಷ್ಟೊತ್ತಿಗೆ ಕೆಲವ್ರು ಬಂದ್ಬಿಟ್ಟು, ಬ್ರೋ ನಿಮ್ದು ಫ್ಲಾಟ್ ಟೈರಾ, ನಿಮ್ಮಿಂದ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಂತ ನನ್ನನ್ನೇ ಕ್ವಶನ್ ಮಾಡಿದ್ರು. ಅವಾಗ ನಾನೇ ಕ್ವಶನ್ ಮಾಡ್ಕೊಂಡು ಹೌದಾ ಆಗುತ್ತಾ ಇಲ್ವಾ ಅಂತ ಇವ್ರು ಕೊಡೋ ಇನ್ಸ್ಟ್ರಕ್ಷನ್ಗೆ ನನಗೂ ತುಂಬಾನೇ ಭಯ ಆಗಿ ಹೋಗ್ಬಿಡ್ತು. ಯಾಕಂದ್ರೆ ನಾವು ಮೊದಲೆಲ್ಲ ರೋಡಲ್ಲಿ ಸುಯ ಅಂತ ಹೋಗ್ತಿದ್ದೆ. ಇದೇನಪ್ಪ ಮ್ಯಾಪ್ ಹಾಕೊಂಡು ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ತುಂಬಾನೇ ಕಷ್ಟ ಅಂತ ಅನಿಸ್ತು, ಚಾಲೆಂಜಿಂಗ್ ಅನಿಸ್ತು. ಸೊ ರೈಡ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಬೆಂಗಳೂರು ಇಂಡಿಯನ್ ಮ್ಯಾಪ್ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಎಲ್ಲ ಗಲ್ಲಿಲಿ ಸುತ್ತಾಡಿಸ್ಬಿಟ್ರು. ಸುಮಾರು ರೋಡ್ಗಳಂತೂ ಮೇಲೆ ಕೆಳಗೆ ಹತ್ತಿ ಇಳಿಬೇಕಾದ್ರೆ ನಂಗಂತೂ ಸಾಕಾಗೋಯ್ತು. ನಾನ್ ರೈಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 150 ಬೈಕ್ಸ್ನ ನೋಡಿದೆ. ಬಟ್ ಮತ್ತೆ ನೋಡ್ತಾ ಹೋದ್ರೆ ಒಂದು 50 ಬೈಕು ನನ್ನ ಕಣ್ಮುಂದೆ ಕಾಣಲಿಲ್ಲ. ನಾನಂತೂ ಅವ್ರ ತರ ಆಗ್ಬಾರ್ದು ಅಂತ ಹೇಳ್ಕೊಂಡು ನಾನಂತೂ ಫುಲ್ ಜೋಶಲ್ಲಿ ತುಳಿತಾ ಇದ್ರೆ ಕಿಲೋಮೀಟ್ರೇ ಪಾಸ್ ಆಗ್ತಿರ್ಲಿಲ್ಲ. ಏನ್ ಇಷ್ಟೊಂದು ಟ್ರಿಕ್ಕಿ ರೋಡ್ನ ಇಟ್ಟಿದಾರಲ್ಲ. ಬೈಸಿಕಲ್ಸ್ನೆಲ್ಲ ಕೆಲವು ರೋಡಲ್ಲಿ ಸ್ಲಮ್ಮಲ್ಲೆಲ್ಲ ಎತ್ಕೊಂಡು ಹೋಗ್ಬೇಕಿತ್ತು. ನಂದಂತೂ ಫ್ಲಾಟ್ ಟೈರ್ ಆಗಿತ್ತು. ಯಪ್ಪ ದೇವ್ರೆ, ಏನ್ ಮಾಡೋದಂತ ಗೊತ್ತೇ ಆಗ್ಲಿಲ್ಲ. ಆದ್ರೂ ನನ್ನ ಮೈಂಡ್ ಸೆಟ್ ಅಲ್ಲಿ ಓಡ್ತಿದ್ದು, ಇಲ್ಲ ನಾನು ಈ ರೈಡ್ನ ಕಂಪ್ಲೀಟ್ ಮಾಡಲೇಬೇಕು. ಕಡೆಗೂ ನಾನು 2 ಸ್ಟಾಪ್ನ ಕೊಟ್ಟು ಕಂಟಿನ್ಯೂಸ್ ಪೆಡಲ್ ಮಾಡಿಕೊಂಡು 3:30 ಗಂಟೆಗೆ ನಾನು ವಿಧಾನಸೌಧನ ರೀಚ್ ಆದೆ. ಸೊ ಈ ರೈಡಿಂದ ನಾನು ಅರ್ಥ ಮಾಡ್ಕೊಂಡಿದ್ದು, ನನ್ನ ಮುಂದೆ ಸುಮಾರು ರೋಡ್ ಬೈಕ್ಸ್ ಆಗಲಿ ಮೌಂಟೇನ್ ಬೈಕ್ಸ್ ಆಗಲಿ ಹೋಗ್ತಾ ಇತ್ತು. ಬಟ್ ಅವ್ರು ಯಾರು ಈ ಟಾರ್ಗೆಟ್ನ ಕೆಲವರು ಅಚೀವ್ ಮಾಡೋಕ್ಕಾಗಿಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಕೆಲವು ಕಾರಣಗಳನ್ನ ಕೊಡ್ತಾ ಇರ್ತೀವಿ, ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು. ಬಟ್ ಅದು ಬಿಟ್ಟು ನಾವು ಮುಂದೆ ಬಂದು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಅಚೀವ್ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ಈ ರೈಡೇ ಸಾಕ್ಷಿ ಅಂತ ಹೇಳ್ತಾ ನಾನೇನು ಮಾಡಿದ್ರು ಇದು ನಮ್ಮ ಪುನೀತ್ ಸರ್ಗೆ ಅರ್ಪಣೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.